ಹಾಯ್ ಫ್ರೆಂಡ್ಸ್, ಇವತ್ತು ಎರಡು ರೆಸಿಪಿ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಬೆಳಗ್ಗೆ ನಾನು ರಾಗಿ ಹುರಿಟ್ಟಲ್ಲಿ ಅಂಬ್ಲಿ ಮಾಡ್ಕೊಂಡಿದ್ದೆ. ಇದು ನಮ್ಮ ಮನೆ ಹತ್ರನೇ ಇರೋ ಅಂಗಡಿಯಲ್ಲಿ ನಾನು ತೊಗೊಂಡು ಬಂದಿದ್ದ ಹಸಿಟ್ಟು, ಯಾವುದೇ ಸ್ಪಾನ್ಸರ್ ಏನೂ ಅಲ್ಲ. ಇದು ಹುರಿಟ್ಟಾಗಿರೋದ್ರಿಂದ ಆಲ್ರೆಡಿ ರಾಗಿ ಹುರಿದು ಪೌಡ್ರ್ ಮಾಡಿರ್ತಾರೆ. ಸೊ ಡೈರೆಕ್ಟಾಗಿ ನಾನು ಸ್ವಲ್ಪ ನೀರು ಮಜ್ಜಿಗೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ತಿಂಡಿಗೆ ತಿಂದೆ. ಇದೊಂದು ತುಂಬಾ ಹೆಲ್ದಿ ಡ್ರಿಂಕ್ ಆಗಿದೆ ಮತ್ತು ಬಾಡಿ ತುಂಬಾ ಕೂಲ್ ಮಾಡುತ್ತೆ. ಸಮ್ಮರಲ್ಲಿ ರೆಸಿಪಿ ಮಿಸ್ಸೇ ಮಾಡಬೇಡಿ. ನೆಕ್ಸ್ಟು ನಾನು ನೈಟಿಗೆ ಮೆಂತ್ಯ ಸೊಪ್ಪಿನ ಪಪ್ಪು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ ತೊಗರಿಬೇಳೆ ಅವರೆಬೇಳೆ ಎರಡು ಸ್ವಲ್ಪ ಹಾಕೊಂಡು ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಕೂತ್ಕೊಂಡೆ. ಮೆಂತ್ಯ ಸೊಪ್ಪು ಆಗಿರೋದ್ರಿಂದ ಕಹಿ ಬರುತ್ತೆ, ಹಾಗಾಗಿ ಮೆಂತ್ಯ ಸೊಪ್ಪನ್ನ ಸಪ್ರೇಟಾಗಿ ಈ ರೀತಿ ತುಪ್ಪ ಹಾಕ್ಕೊಂಡು ಒಗ್ಗರಣೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಆಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕಹಿ ತುಂಬಾ ಕಡಿಮೆ ಆಗುತ್ತೆ. ನಾವು ಡೈರೆಕ್ಟ್ ಕುಕ್ಕರಾಗಿ ಹಾಕೋದ್ರಿಂದ ಅದು ಕಹಿ ಬಿಟ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ನಾವು ಡೈಲಿ ರಾಗಿನ ಯಾವುದಾದ್ರೂ ಒಂದು ರೂಪದಲ್ಲಿ ತಿನ್ನಬೇಕು, ಮುದ್ದೆ, ರೊಟ್ಟಿ ಅಥವಾ ದೋಸೆ ಈ ಥರ ಅಂಬ್ಲಿ ಮಾಡ್ಕೊಂಡಾದ್ರೂ. ಏಕೆಂದರೆ ರಾಗಿಲಿ ತುಂಬಾ ಕ್ಯಾಲ್ಶಿಯಂ, ಫೈಬರ್, ಐರನ್ ಎಲ್ಲ ಕಂಟೆಂಟು ಇರುತ್ತೆ ಮತ್ತು ನಮ್ಮ ಬಾಡಿನ ತಂಪಾಗಿಡುತ್ತೆ. ಇದಾಗಿತ್ತು ಇವತ್ತಿನ ಎರಡು ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಫಾಲೋ ಮೈ ಚಾನಲ್.